ಮಾಡಿದ ಸಾಂಗೆ ಒಬ್ರಿಗೆ ಬೈಕಲ್ಲಿ ಎಂಟ್ರಿ, ಇನ್ನೊಬ್ರಿಗೆ ಜೀಪಲ್ಲಿ ಎಂಟ್ರಿ, ನನಗೆ ಕುಂಟ್ಕೊಂಡು ಎಂಟ್ರಿ. ನಾನು ಈ ರಾಜ್ಯದ ಸೇನಾಧಿಪತಿ ಕಲಿಂಗಪತಿ ಅಂತ. ನಾನಿಲ್ಲದಿದ್ದರೆ ರಾಜ್ಯದಲ್ಲಿ ಆಡಳಿತವೇ ನಡೆಯೋದಿಲ್ಲ. ರಾಜನ್ ಕರಿತೀನಿ, ರಾಜಾದಿ ರಾಜ, ರಾಜ ಮಾರ್ತಾಂಡ. ಅವನ ಹತ್ರ ಇದೆ ಒಂದು ದೊಡ್ಡ ಅನಕೊಂಡ. ಇದ್ರೂ ಕೆಲ್ಸಕ್ಕಿಲ್ಲ, ಬರೀ ದಂಡ. ಅದನ್ನ ಕಟ್ಕೊಂಡು ಏನಿಲ್ಲ ಬಿಡಿ. ಮಹಾರಾಜ್ರೆ ಬೇಗ ಬನ್ನಿ. ವನಾಗ್ರ ಮಹಾಪ್ರಭು ಪ್ರಣಾಮಗಳು. ಅಯ್ಯೋ ನೀನ್ ಪಿಂಡ, ಅದು ವನಾಗ್ರ ಅಲ್ಲ ಕಣು, ವಾಯುಗ್ರ. ನಮ್ಮಲ್ಲಿ ವಾಯು ಉಗ್ರವಾಗಿರಿಂದ ನನ್ನನ್ನ ವಾಯುಗ್ರ ಅಂತ ಕರೀತಾರೆ. ಅಷ್ಟೊಂದು ಫೋರ್ಸ್ ಆಗಿ ಹೇಳ್ತೀರಾ ಮಹಾಪ್ರಭು? ಏನಂದೆ? ಏನಿಲ್ಲ ಮಹಾಪ್ರಭು, ಕಾಮಿಡಿ. ನೀವು ಒಂದರ ಮೇಲೆ ಮತ್ತೊಂದರ ಮೇಲೆ ಮತ್ತೊಂದು ಬಟ್ಟೆ ಹಾಕಿದಿರಲ್ಲ, ಯಾಕೆ? ಇದನ್ನ ರಾಜವಸ್ತ್ರ ಅಂತಂತಾರೆ. ಇದ್ರ ಬೆಲೆ ನಿಂಗೆ ಹೆಂಗ್ ಗೊತ್ತು ಬಿಡು. ನಾನು ಹಾಕೊಳ್ಳ. ಇದು ನೀನು ಹಾಕೊಂಡ್ರೆ ನೀನು ಮೂರ್ಖ ಸೇನದಿ ತರ ಕಾಣಿಸ್ತೀಯ. ಅದ್ ಬಿಡು, ಬೇರೆ ಹೇಳು. ಬೇರೆದೇನು ಹೇಳೋದೀಗ? ನಿನ್ನೆ ನೀವೇನೋ ಕನ್ವರ್ಸ್ತಿದ್ರಲ್ಲ, ಏನದು? ಅದು ನೆನೆ ಮಲ್ಕೊಂಡಿದ್ದಾಗ ನಾನು ಯುದ್ಧ ಮಾಡುವಂತೆ ಕನಸೊಂದು ಬಿದ್ದಿತ್ತು. ಹೇಳಿ. ಯುದ್ಧ ಮಾಡುವಂತೆ ಕನಸೊಂದು ಬಿದ್ದಿತ್ತು. ಬೆಳಗ್ಗೆ ನೋಡಿದಾಗ ಮನುಷ್ಯ ಎಲ್ಲ ಒದ್ದೆ ಆಗಿತ್ತು. ಅಯ್ಯೋ ಮಹಾಪ್ರಭು. ಅಯ್ಯೋ. ವನಾಗ್ರ ಮಹಾಪ್ರಭುಗಳೇ, ಮಹಾರಾಣಿಯವರು ಬಂದಿದ್ದಾರೆ. ಅಯ್ಯೋ, ವನಾಗ್ರ ಅಲ್ಲ ಕಣಯ್ಯ, ವಾಯು ಉಗ್ರ. ಅಲ್ಲ, ನನ್ನ ಹೆಸರು ನೀ ಕೆಡ್ದಾಗ ಕರೀತ್ಯಾ? ಇನ್ ಮಾರನೇ ಹೆಸರು ಗೊತ್ತಾದ್ರೆ ನೀ ಎಷ್ಟು ಕೆಡ್ದಾಗ ಕರಿಬಲ್ಲೆ? ಮಹಾಪ್ರಭು ಅವರ ಹೆಸರೇನು? ನನ್ನ ಹೆಸರು ಹೇಳಬೇಡ ನಿಂಗೆ ಎಷ್ಟು ಬಾರಿ ಹೇಳಬೇಕು ನಿಂಗೆ? ಅಯ್ಯೋ ಸೇನಾನಿ, ಅದ್ಯಾಕೆ ಮಹಾಪ್ರಭುಗಳು ರೀನಾರಿ ಶೌಟಿಂಗ್ ಮಾಡ್ತಾ ಇದ್ದಾರೆ? ಯುದ್ಧ 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 ಅಮ್ಮ, ನನ್ ಕೈಲಾಗಲ್ಲ ಯುದ್ಧ. ಹೆದರಬೇಡಿ ಮಹಾಪ್ರಭು. ಯುದ್ಧ ಅಂದ ಕೂಡಲೇ ನಿಮ್ಮ ಹುಮ್ಮಸ್ಸು ಎಲ್ಲಿ? ಅದು ಯುದ್ಧದಲ್ಲಿ ನಂಗೆ ಅಷ್ಟು ಅನುಭವ ಇದೆ ಸೇನಾಧಿಪತಿ. ಅನುಭವ ಕಾಶಿನಾಥ್ ಮೂವಿ ಅಲ್ವಾ? ಅದ್ ಬಿಡು. ಅಲ್ಲ, ಎಲ್ಲಾ ರಾಜರು ನನ್ ಮೇಲೆ ಯುದ್ಧಕ್ಕೆ ಬರುತ್ತಲ್ಲ, ಏನಕ್ಕೆ? 100% ಅವರೇ ಗೆಲ್ಲುತ್ತಾರೆ ಇಂದ ನಂಬಿಕೆಯಿಂದ ಬರುತ್ತಾರೆ. ಏನಂತೀಯ ಮಾರಾಣಿ ನೀನು? ಮತ್ತಿನ್ನೇನ್ ಮಹಾಪ್ರಭುಗಳೇ, ಒಂದು ಸಾರಿನಾದ್ರೂ ನಿಮ್ಮ ಮೇಲೆ ಯುದ್ಧ ಸಾರಿ ಬಂದಿರುವರ ಸೋತಿರುವರ ಹಿಸ್ಟರಿನೇ ಇಲ್ವಲ್ಲ? ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಮಹಾಪ್ರಭು ಅದ್ ಬಿಡಿ, ಪಕ್ಕದ ದೇಶದ ರಾಜ ದಂಡೆತ್ತಿ ಬರುತ್ತಿದ್ದಾರೆ. ಅಲ್ಲ ಸೇನಾಧಿಪತಿ, ಅವರು ದಂಡವನ್ನು ಎತ್ತಿಕೊಂಡು ಬಂದರೆ ಅವ್ರ ಕೈ ನೋವಾಗುತ್ತೆ. ದಂಡವನ್ನು ಇಳಿಸಿಕೊಂಡು ಬರಕ್ ಹೇಳು. ಅಯ್ಯೋ ಮಹಾಪ್ರಭು, ಏನು? ಯುದ್ಧಕ್ಕೆ ಬರುತ್ತಿದ್ದಾರೆ. ಅಯ್ಯೋ, ಅವರು ಯುದ್ಧಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯುದ್ಧ ಯುದ್ಧ. ಹೆದರಬೇಡಿ ಮಹಾಪ್ರಭು, ನಿಮ್ಮ ಜೊತೆ ನಾನಿದ್ದೇನೆ. ಎಷ್ಟು ಬಾರಿ ಹೇಳಬೇಕು? ಈ ಕುಂಟ್ ಕಾಲಿಟ್ಕೊಂಡು ಅದೇನ್ ಕಿಸಿತಿರೋ ಮಹಾಪ್ರಭುಗಳೇ, ನಿಮ್ಮ ಜೊತೆ ನಾನಿದ್ದೇನೆ. ಹೌದೇ? ನೀವು ಬೇಡ, ಅವರು ಬೇಡ, ಪಕ್ಕದ ದೇಶದ ರಾಜ ನಮ್ಮ ಜೊತೆ ಇದ್ದಾರೆ. ಅಲ್ಲ, ಅವ್ರನ್ನೆಲ್ಲ ಕರ್ಸಿದ್ರೆ ಅವ್ರ ಖರ್ಚಿಗೆ ದುಡ್ಡು ನೀನ್ ಬಂದ್ ಕೊಡ್ತೀಯಾ? ಮತ್ತೇನ್ ಮಾಡೋದು? ನನ್ನ ಹತ್ರ ಒಂದು ಉಪಾಯ ಇದೆ, ಬನ್ನಿ ಇಲ್ಲಿ. ಅಲ್ಲ, ಇದು ವರ್ಕ್ ಆಗುತ್ತೆ ಅಂತ ಹೇಳ್ತೀರಾ? ವರ್ಕ್ ಆಗಿಲ್ಲ ಅಂದ್ರೆ ನಿನ್ನ ಬಿಟ್ಮಿ ನಾನು ನನ್ನ ಮನೆಯವರೆಗೆ ಓಡೋಗೋದಷ್ಟೇ. ಯುದ್ಧ ಯುದ್ಧ. ನಾನಿಲ್ಲ ಸಿದ್ಧ. ಅಯ್ಯೋ ನಡಿಯಯ್ಯ. ಬರ್ಲೇಬೇಕಾ? ಇನ್ನೇನ್ ಮತ್ತೆ? ಶ್ರೀನಿವಾಸ ಮಹಾರಾಜರೇ, ನಿಮ್ಮ ಪಿಂಡ ಬಿದ್ದು. ಅದು ಪಿಂಡ ಅಲ್ವಾ, ಕಲ್ಲು ಎಸಿತಾ ಇದ್ದೀನಿ ರಾಜ್ಯಕ್ಕೆ. ಓ, ಹಾಗಾದ್ರೆ ರಾಜ್ಯ ನಿಮ್ದೇ. ನಮಸ್ಕಾರ ಎಲ್ಲರಿಗೂ. ನಾನು ಪಕ್ಕದ ದೇಶ ರಾಜಕುಮಾರ ಚಕ್ಕುಳಿ ಅಂತ. ಲಿಂಗ, ಕಲಿಂಗ, ಪುಲ್ಲಿಂಗ ಎಲ್ಲ ಲಿಂಗವನ್ನು ಗೆದ್ದಂತಹ ನಾನು ಸ್ತ್ರೀಲಿಂಗ ಅಲ್ಲ, ಮತ್ತೆ ಸಾಮ್ರಾಟ. ಯಾಟ ಸಾಮ್ರಾಟ ಯಾಟ ಬಾಯಿಗೆ ಬಂದಿತ್ತು ಇವಾಗ. ಸಾಮ್ರಾಟ. ಆಯ್ತಪ್ಪ ಬಿಡಿ. ಮಹಾರಾಜರೇ, ನೀವು ಅರಮನೆಯಿಂದ ಬರುವಾಗ ಬೇರಿದ್ದೀರಲ್ಲ? ಹೌದು. ಈಗ ಒಬ್ಬರಿದ್ದೀರಲ್ಲ?
ಅಯ್ಯೋ ಬರೋ ಸ್ಪೀಡಲ್ಲೆಲ್ಲ ಹೋಯ್ತು. ಮಹಾರಾಣಿ ಪಿಂಗಾಣಿ ಬಂದ್ಬಿಡು. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ರು, ಎಲ್ಲ ಬೆಕ್ಕು ಅಸ್ತು ಅಂದ್ರು, ಸುಸ್ತು ಆಗಿ ಕುಸ್ತು ಬಿದ್ದೆ. ಮಹಾರಾಣಿ, ನಾನಿವತ್ತು ಆ ರಾಜ್ಯವನ್ನು ಸೋಲಿಸಿ ಬರ್ತೀನಿ. ಅಷ್ಟೊತ್ತವರೆಗೂ ನೀನು ಶ್ರಯಣ ಗ್ರಹದಲ್ಲಿ ರೆಸ್ಟ್ ಮಾಡು. ಓಕೆ. ಎಲ್ಲಿಗೆ ಹೋಗ್ತಾ ಇದ್ಯಾ? ಶರಣಯ್ಯ ಗ್ರಹಕ್ಕೆ. ಇದು ಶರಣಯ್ಯ ಗ್ರಹ ಅಲ್ಲ, ಶ್ರಯಣ ಗ್ರಹ. ಹೋಗು. ಮತ್ತೆ ರಾಜರೇ, ಯುದ್ಧ ಮುಗಿಸ್ಕೊಂಡು ಬರ್ತಾ ಇದ್ದಾಗ ನಂಗೊಂದು ಲಾಲಿಪಾಪ್ ಬೇಕು. ಏನೊಂದು ಹೋಗು. ಏನ್ ಹೇಳ್ದ ಇವಳು? ಏನೋ ಗೊತ್ತಿಲ್ಲ. ಅಯ್ಯೋ ಆಯ್ತು ಬಾ, ಅವನೇ ನನ್ನ ಶತ್ರು. ಬನ್ರಿ ಅಟ್ಯಾಕ್ ಮಾಡೋಣ. ಇದು ಅದು ಕ್ಲಿಪ್ ಇತ್ತಲ್ಲ, ಬಿಚ್ಚೋಯ್ತು. ಒಂದ್ ನಿಮಿಷ ಏನಾಯ್ತು? ಅಲ್ಲ, ನಿಮ್ ಕಡೆ ಯುದ್ಧ ಮಾಡಕ್ ಜನರಿದ್ದಾರೆ ತಾನೆ? ಇದ್ದಾರೆ. ನಮ್ ಕಡೆ ಬೇಕಲ್ವಾ? ಬೇಕು. ಸೇನಾಧಿಪತಿ ಅರ್ಜಾನ ಬೇಗ ಕರಿಯಪ್ಪ. ಮಲಯಾಳಿ ದೇಶದ ರಾಜ ಬೇಬಿ ಮುಷ್ಲನ್ ಅವರ ತಮ್ಮ ಬೊಗಳೋ ಮುಷ್ಲ ಬರುತ್ತಿದ್ದಾರೆ. നീ ഉത്തരകുമാരൻ അനിയാനാണല്ലോ, അതുകൊണ്ടാണ് എനിക്ക് നിന്നെ സഹായിക്കാൻ തോന്നി. ಏನಂತೂ ಗೊತ್ತಿದ್ರೆ ನಾನ್ ಮಲಯಾಳಿ ರಾಜ ಆಗಿರ್ತಿದ್ದೆ ಮಹಾಪ್ರಭು. ಗುಡ್ ಪಾಯಿಂಟ್. ರಾಜ್ಕುಮಾರ್ ಅಂಕಲ್, ಹಾ, మన ಸೂರ್ಯನೇ ಒಂದ್ಕಿನ್ನೆ ಓ, ಯುದ್ಧಕ್ಕೆ ಬೇಕು ಅಂತ ಹೊನ್ನೆ. ಏನನ್ನು? ಏನಿಲ್ಲ ಬಿಡಿ ಮಾ, ಯುದ್ಧ ಗಿದ್ದ ಇಲ್ಲ, ನಮ್ಮ ಹತ್ರ ಗಜಪಡೆ ಅಂಡೆ. ಎಂದ ಗಜಪಡೆ? ನಮ್ದು ಮಲಯಾಳ ಗಜಪಡೆ ಉಂಡೆ. ಒಂದ್ ನಿಮಿಷ ಇರೋ. ಏನಾಯ್ತು? ಅಲ್ಲ, ಕನ್ನಡ ಟೆಸ್ಟ್ ಮಾಡಿಸ್ಕೊಂಡ್ಯಾ? ಇಲ್ಲ. ಮತ್ ಮಾಡ್ಸಿ, ನಿಂಗೆ ಯಾರು ಎಂಟ್ರಿ ಕೊಟ್ಟಿದ್ದಿಲ್ಲಿ? ಇವನೇ. ಏಯ್ ತಗೋ, ಲ್ಯಾಬ್ ಟೆಸ್ಟ್ ಮಾಡ್ಕೊಂಬಾರು. ಚಲ್ಲು. ಯುದ್ಧ ಯಾವಾಗೋ? ಮಹಾಪ್ರಭು, ರಿಸಲ್ಟ್ ಬಂದಿದೆ. ಏನಂತೆ? ಋಣಾತ್ಮಕ. ಯು ಮೀನ್ ನೆಗೆಟಿವ್. ಓಕೆ, ನೀನ್ ಯುದ್ಧ ಮಾಡಕ್ಕೆ ಹೋಗ್ಯಾ? ಹೋಗು. ಬನ್ರಿ ಬನ್ರಿ. ಒಂದ್ ನಿಮಿಷ ಇರೋ. ಏನು? ಅಲ್ಲ, ನಾವ್ ಯುದ್ಧ ಶುರು ಮಾಡೋಕ್ಕಿಂತ ಮುಂಚೆ ಒಂದು ರೀತಿ ನೀತಿ ಅನ್ನೋದಿರುತ್ತೆ. ಬೇಗ ಮಾಡು, ಟೈಮ್ ಇಲ್ಲ. ಮಾರಾಣಿ, ಶುರು ಮಾಡಮ್ಮ. ನಾನು ಬಂದೆ. ಶುರು ಮಾಡ್ಲಾ? ಒಂದು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ ಎರಡು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ ಮೂರು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ ನಾಲ್ಕು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ ಏನೋ ಇದು? ಬಾಯಿಲಿ ಏನು? ಅದೇನದು? ಸೂರ್ಯ. ಇದೇನಿದೆ? ಅಸ್ತ? ಅಸ್ತ. ಹಂಗಾರೆ ಇವತ್ತು ಸೂರ್ಯಾಸ್ತ ಆಯ್ತು, ಯುದ್ಧ ನಾಳೆ. ಹೋಗೋ ಹೋಗೋ, ಇವತ್ತಲ್ಲ ನಾಳೆ ಸಿಕ್ಕೇ ಸಿಕ್ತಿಯಾ? ಬನ್ರೋ. ಎದ್ದೇಳ್ರಿ ಎದ್ದೇಳ್ರಿ. ಏನೋ? ನನ್ ಜೊತೆ ಯುದ್ಧ ಮಾಡ್ತೀಯಾ? ರಾಜ ಎದ್ದೇಳ್ಬೇಕು ತಾನೆ? ಬೇಕು. ಹೋಗ್ ಮತ್ತೆ. ಬಂದ ಬಂದ, ಎತ್ತು ಎತ್ತು. ನೀನ್ ರಾಜನ, ನಾನ್ ರಾಜನ. ಆಯ್ತು ಆಯ್ತು ಮಹಾಪ್ರಭು. ಅಲ್ಲ, ಅಲ್ಲುತ್ತಿದ್ಯಾ? ಇಲ್ಲ. ಮುತ್ತು ಉಚ್ಕೊಂಬಾರು, ಯುದ್ಧ ಮಾಡಕ್ ಬಾಳಸೆ ಬರುತ್ತೆ ತಾನೆ? ಓ ಬನ್ರೋ. ಎಂದ ಫ್ಲೇವರ್ ಪೇಸ್ಟ್ ರಾಜ. ಉಜ್ರಿ ಉಜ್ರಿ, ಚೆನ್ನಾಗಿ ಉಜ್ರಿ. ನಿಮ್ಮ ಕಾಲ್ಗೆಟಲ್ಲಿ ಉಪ್ಪು ಇದೆಯಾ? ಇದರಲ್ಲೂ ಟೂತ್ ಪೇಸ್ಟ್ ಇಲ್ಲ. ಅಲ್ಲುಜ್ಜಿ ಅಲ್ಲುಜ್ಜಿ ಬಂದಿದ್ದೀನಿ. ಅಯ್ಯೋ ಅಯ್ಯಯ್ಯೋ. ನೋಡ್, ಮತ್ತೆ ನೋಡಲ್ಲಿ. ಇಂತ ಬಾರು. ಒಂದ್ ನಿಮಿಷ ಇರೋ. ತಿಂಡಿ ಮಾಡಿದ್ಯಾ? ಇಲ್ಲ. ಏನ್ ಟಿಫಿನು? ಉಪ್ಪಿಟ್ಟು. ತಿನ್ಕೊಂಬಾರು. ಅಯ್ಯೋ, ಪಟ್ಟೆ ಬಿದ್ದಿದ್ರಲ್ಲಿದ್ರೆ ಇವನೊಬ್ಬ. ಬೇಗ ತಿನ್ರಿ ತಿನ್ರಿ. ಉಪ್ಪಿಟ್ಟಲ್ಲಿ ಉಪ್ಪೇ ಇಲ್ಲ. ಆದ್ರೆ ನಿಮ್ಮ ಇಲ್ಲ, ಟೂತ್ ಪೇಸ್ಟ್ ಅಲ್ಲಿ ನಾನು ಉಪ್ಪಿದೆಯಲ್ಲ. ಅಯ್ಯೋ, ಅಲ್ಲುಜ್ಜಿ ಉಪ್ಪಿಟ್ಟು ತಿಂದು ಬಂದಿದ್ದೀನಿ. ಏಯ್ ಏಯ್ ರಾಜ, ನೀನ ನಾನ? ಕುತ್ಕೊಳ್ಳೋ. ನೀವೇ ನೀವೇ. ಒಂದ್ ನಿಮಿಷ ಇರೋ. ಏನು? ತಿಂಡಿ ಮಾಡಿದ್ಯಾ? ನಾವ್ ಮಾಡೋದ್ ಬೇಡವಾ? ಮಾಡ್ಬೇಕು. ನಾವ್ ತಿನ್ನೋಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡ್ತೀವಿ. ಏನದು?
ಮಾರಾಣಿ ಶುರು ಮಾಡಮ್ಮ. ನಾನು ಬಂದೆ. ಒಂದು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ ಲಾಲ 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 ಲಾ. ಎರಡು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ ಲಾಲ 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 ಲಾ. ಎಷ್ಟು ದಳ? ಅಯ್ಯೋ ಡಿಸ್ಟರ್ಬ್ ಮಾಡ್ದ. ಏಯ್ ಏನಿಕ್ಕೋ ಡಿಸ್ಟರ್ಬ್ ಮಾಡಿ ಮೊದ್ಲಿಂದ ಶುರು ಮಾಡಂಗ್ ಮಾಡ್ಸ್ಯಾ? ಮಾರಾಣಿ ಮತ್ತೆ ಶುರು ಮಾಡಮ್ಮ. ಒಂದು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ ಲಾಲ 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 ಲಾ. ಇದೇನಕ್ಕೋ? ಇವತ್ತಿಗೆ ಯುದ್ಧ, ಇವತ್ತಿಗೆ ಸೂರ್ಯಾಸ್ತ ಆಯ್ತು, ಯುದ್ಧ ನಾಳೆ. ನಾಳೆ ಬರೋ ಹೊಸಕ್ಕೆ ಹಾಕು ಬಿಡುವೇನು. ಅಮ್ಮ, ಯುದ್ಧ ಮಾಡಿ ಸುಸ್ತಾಯ್ತಲ್ವಾ? ಏನ್ ಸರ್? ಎದ್ದೇಳ್ರಿ ಫಸ್ಟ್ ಅಲ್ಲೂ ಜುಪ್ಪಿಡ್ತೀನ್ರಿ. ರಾಜ ಇವತ್ತು ಬಿರಿಯಾನಿ ಸಿಕ್ಕತ್ತಾ? ಇವತ್ತು ಉಪ್ಪಿಟ್ಟಲ್ಲಿ ಉಪ್ಪಿಲ್ಲ ಛೀ. ಅವ್ರು ಉಪ್ಪಿಟ್ಟಲ್ಲಿ ಉಪ್ಪೇ ಇಲ್ಲ ಅಂತೆ. ಅಲ್ಲೂ ಉಪ್ಪಿಟ್ಟು ತಿಂದು ಬಂದಿದ್ದೀನಿ. ಇವಾಗ ಏನಿದ್ರು ಆಟ. ನಾವು ಯುದ್ಧ ಶುರು ಮಾಡೋಕ್ಕಿಂತ ಮುಂಚೆ ಒಂದು ರೀತಿ ಇರುತ್ತೆ. ಏನದು? ನಾವೊಂದು ಕಂದಪದ್ಯ ಓದ್ಬಿಟ್ಟೆ ಶುರು ಮಾಡೋದು. ಅಯ್ಯೋ ಬೇಗ ಮಾಡೋ. ಯಾರು ತಿಳಿಯೋಣ ಭುಜಫಲದ ಪರಾಕ್ರಮ. ಸಮರದೋಳಾರ್ಭಟಿಸಿದ ನಿನ್ನ ವಿಜಯಗಳ ಮರ್ಮ. 101 ನೆನಪು ಎದೆ ಆಳದಿಂದ ನಮ್ಮೂರು ರಾಜ ಗೋತ ಗೋತ. ಲೇ ನಾನಲ್ವೋ ಅವರು. ನಿಲ್ಲಿಸ್ರು. ಏನಾಯ್ತು? ಎಕ್ಕನಂಗನಲ್ಲಿ ಬಬ್ರುವಾನಲ್ಲಿ. ಅದಂಗೇನೆ. ಅಯ್ಯೋ ಮತ್ತೆ ಡಿಸ್ಟರ್ಬ್ ಮಾಡ್ದ. ಏನಿಕ್ಕೋ ಡಿಸ್ಟರ್ಬ್ ಮತ್ ಮೊದ್ಲೇ ಶುರು ಮಾಡಂಗ್ ಮಾಡಿಸ್ತೀಯಾ? ಮಾರಾಣಿ ಮತ್ತೆ ಶುರು ಮಾಡಮ್ಮ. ಈ ಜನ್ಮದಲ್ಲಿ ಯುದ್ಧ ಆಗಲ್ಲ. ಒಂದು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ ಲಾಲ 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 ಲಾ. ಎರಡು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ ಲೇ 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 ಲೇ. ಹಾ, ಇವತ್ತಿಗೆ ಸೂರ್ಯಾಸ್ತ ಆಯ್ತು, ಯುದ್ಧ ನಾಳೆ ಹೋಗು. 10 ವರ್ಷಗಳ ನಂತರ ಯಾರು ಮರ? ಆ ನನ್ ಮಗ ಯುದ್ಧ ಮಾಡಿದೀರ, ಖಡ್ಗ ಹಿಡಿದೀರ, 10 ವರ್ಷ ಮುಂದೆ ಹೊರಸ್ಬಿಟ್ಟ. ಯುದ್ಧ ಮಾಡಿಲ್ಲ ಸಾಯಿಸ್ಬಿಟ್ರು. 10 ಲಕ್ಷ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ ಲಾಲ 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 ಲಾ. 10 ಲಕ್ಷಣ ಇನ್ನ ಎಷ್ಟು ದಳ ಹೇಳ್ಬೇಕು ಅನ್ಕೊಂಡಿದ್ದೀರು? ಅಯ್ಯೋ ಮತ್ತೆ ಡಿಸ್ಟರ್ಬ್ ಮಾಡ್ದ. ಅಯ್ಯೋ ಅಲ್ಲೋ, ಅದ್ ಹೆಂಗಾನ ಮಾಡಿ 10 ಲಕ್ಷವರೆಗೂ ಹೋಗಿದ್ವಿ, ಮತ್ತೆ ಡಿಸ್ಟರ್ಬ್ ಮತ್ತೆ ಶುರು ಮಾಡಂಗ್ ಮಾಡ್ತೀಯಲ್ಲೋ. ಮಾರಾಣಿ ಮತ್ತೆ ಶುರು ಮಾಡಮ್ಮ. ಸರಿ. ಒಂದು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ ಲಾಲ 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 ಲಾ. ಮಹಾರಾಜರೇ, ರೋ ನಿಲ್ಸ್ರೋ, ನಿಮ್ ಪ್ರಾರ್ಥನೆ ಕೇಳಿ ಕೇಳಿ ನಮ್ ರಾಜ ಸತ್ತೇ ಹೋದ. ಅಯ್ಯೋ ಸತ್ತೋಗ್ಬಿಟ್ನ ಇಷ್ಟ ಬೇಗ. ಏಯ್ ಮಳಿರಾಜ, ಈ ರಾಜ ಸತ್ ಪೋಯ್ತಾ? ಹಂಗಾದ್ರೆ ವಿಜೃಢ ನಮ್ದೇ. ಅಯ್ಯೋ ವಿಜಯ ಅಲ್ಲ ಕಣಯ್ಯ, ವಿಜಯ. ನಿಮ್ಗೆಲ್ಲ ಈ ವಿಜಯದ ಸಿಹಿ ಸುದ್ದಿ ನನಗೆ ಇನ್ನೊಂದು ಸಿಹಿ ಸುದ್ದಿ ಇದೆ. ನನಗೆ ಒಬ್ಬ ಮಗ ಇದ್ದಾನೆ. ಎಲ್ಲ ಮಗನೇ ಬಾರಪ್ಪ ಇಲ್ಲಿ. ಇಲ್ಲ ಮಗನೇ, ಅಪ್ಪ ಅಂತ ಕರಿ ನೋಡೋಣ. ಅಯ್ಯೋ ಬೇಡ, ಅವ್ನ ಜಾತಕದಲ್ಲಿ ಬರ್ದಿದೆ. ಅವ್ನ್ ಮೊದ್ಲು ಯಾರ ಹೆಸರು ಕರೀತಾರೋ ಅಥವಾ ಏನ್ ಕರೀತಾನೋ ಅದನ್ನ ಕೇಳಿಸ್ಕೊಂಡೆಲ್ಲ ಸತ್ತೋಗ್ತಾರೆ. ಫಸ್ಟ್ ಉಳಿಸು ಕರಿ. ಎಲ್ಲ ಮಗನೇ ಅಟ್ಯಾಕ್ ಅಂತ ನೋಡೋಣ. ನನ್ನ ಇರೋ ಬರೋ ಶತ್ರು ಎಲ್ಲ ನಾಶವಾಗ್ಲಿ. ನಂಗೆ ಯುದ್ಧ ಮಾಡೋ ಚಿಂತೆನೇ ಇರೋದಿಲ್ಲ. ಕಮಾನ್ ಅಟ್ಯಾಕ್. ಏ ಅಪ್ಪ 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 ನಮ್ಮೂರು ಅವರಪ್ಪ. ಸುಮ್ಮನೆ ಇರ್ಬೇಕು ತಾನೆ. ಅಯ್ಯೋ ಎಲ್ಲರೂ ಸತ್ತೋದ್ರಲ್ಲ, ಈಗ ನಾನೊಬ್ನೇ ಏನ್ ಮಾಡೋದು? ನೀನು ಸತ್ತು ಪೋ.